ವೀಕ್ಷಕರೇ ನಮಸ್ಕಾರ. ನಡಿಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ದಿಲೀಪ್ ಅವ್ರ ಜೊತೆ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ಮಧುಗಿರಿ ಟೌನ್ಗೆ ಹೊಂದ್ಕೊಂಡಂತ ಒಂದು ಜಮೀನಲ್ಲಿ ಇದೀವಿ. ಇದು ರೇಷ್ಮೆ ಬೆಳೆ ಬೆಳೀತಾ ಇದಾರೆ, ಸುಮಾರು ವರ್ಷಗಳಿಂದ ಬೆಳೀತಾ ಇದಾರೆ. ಸೊ ಅವ್ರ ಹತ್ರನೇ ಮಾಹಿತಿ ತಿಳ್ಕೊಳ್ಳೋಣ, ರೈತರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಮತ್ತೆ ಉಪಯೋಗ ಆಗಂತವ್ರಿಗೆ ಶೇರ್ ಮಾಡಿ. ವೀಕ್ಷಕರೇ ನೋಡ್ಬೋದು, ಒಂದು ಎರಡೂವರೆ ಎಕರೆ ಅಲ್ಲ, 2.5 ಎಕರೆಯಲ್ಲಿ ಬೆಳೆದಿದ್ದಾರೆ ರೇಷ್ಮೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಕೂಡ ಮಾತಾಡಿದ್ದಾರೆ. ಪೂರ್ತಿಯಾಗಿ ವಿಡಿಯೋನ ವೀಕ್ಷಣೆ ಮಾಡಿ, ಮಾಹಿತಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಎಲ್ಲ ಸೇರ ನೀವು ಹೇಳೋದು 2.5 ಎಕರೆ ಅಂತ ಹೇಳಿ? 2.25 ಆಗುತ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಇವಾಗ ರೇಷ್ಮೆ ಬೆಳೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಬೇಕು. ಇದರ ಆದಾಯ ಏನು, ನಷ್ಟ ಏನು, ಇದರಿಂದ ನಮ್ಗೆ ಬೇರೆ ಬೆಳೆಗಿಂತ ಇದು ಯಾವ ತರ ನಮ್ಗೆ ಅನುಕೂಲ ಆಗಿದೆ ಏನು ಅಂತ ಹೇಳಿ ಮಾಹಿತಿ ನೀವು ಕೊಡ್ಬೇಕು. 100% ಕೊಡೋಣ ಸರ್. ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ. ನಮ್ಮ ಮಧುಗಿರಿ ಟೌನ್ ಅಲ್ಲಿ ನಮ್ದು ಸುತ್ತ ನಮ್ದು ಎಲ್ಲ ಸೆಟ್ಗಳಾಗಿದ್ದಾವೆ, ಸೆಟ್ಗಳಾಗಿದ್ದಾವೆ. ನಾವು ಈಗಲೂ ರೇಷ್ಮೆ ಬೆಳೆ ಮಾಡ್ತಾ ಇದ್ದೀವಿ. ಅಲ್ಲಿಗೆ ನಾವು ಅಪ್ಪಾಜಿಯವ್ರಿಗೆ 50 ವರ್ಷ ಸರ್ವಿಸ್ ಇದೆ. ಅಪ್ಪಾಜಿಯವ್ರ ಜೊತೆ ನಮ್ಗೊಂದು 25 ವರ್ಷ ರೇಷ್ಮೆಯಿಂದ ಸರ್ವಿಸ್ ಇದೆ. ಈ 25 ವರ್ಷದಿಂದ ನಾವು ಬರೀ 1 ಬ್ಯಾಚ್ ಮಾಡ್ತಾ ಇದ್ವಿ. ಈಗ ಒಂದ್ 2-3 ವರ್ಷದಿಂದ ಕಂಟಿನ್ಯೂಸ್ 2 ಬ್ಯಾಚ್ ಮಾಡ್ತಾ ಇದೀವಿ. ನಮ್ದು 2.5 ಎಕರೆ ರೇಷ್ಮೆ ಇರೋದು. 2.5 ಎಕರೆ ರೇಷ್ಮೆಯಿಂದ ಪ್ರತಿ ತಿಂಗಳು 150 ಮೊಟ್ಟೆ ಮೇಯಿಸ್ತಾ ಇದೀವಿ. ಏನಿಲ್ಲ ಅಂದ್ರೂ ತಿಂಗಳ 1,30,000 ಬೆನಿಫಿಟ್ ಇದೆ ಇರುತ್ತೆ ಇದ್ರಲ್ಲಿ. ನೋಡಿ, ಇದು ಜುಲೈ ತಿಂಗಳಲ್ಲಿ, ಜುಲೈ 26ನೇ ಇಸ್ವಿಯಲ್ಲಿ ಬಂದಿರತಕ್ಕಂತಹ ಒಂದು ಪೇಮೆಂಟ್ 1,51,000 ಚಿಲ್ಲರೆ ಬಂದಿದೆ. ಖರ್ಚೆಲ್ಲ ಹೋಗಿ 1,30,000 ರೂಪಾಯಿ ಬೆನಿಫಿಟ್ ಅಂತ ಹೇಳ್ತಾ ಇದಾರೆ. ನೀವು ಹೇಳೋದು 2.5 ಎಕರೆಗೆ 300 ಮೊಟ್ಟೆ ಮೇಯಿಸ್ತಾ ಇದೀವಿ. 2 ಬ್ಯಾಚ್ ಮಾಡ್ಕೊಂಡಿದೀವಿ. ಒಂದು ತಿಂಗಳು 150 ಬ್ಯಾಚ್ ಹಂಗೆ ಪ್ರತಿ ತಿಂಗಳು ಇರುತ್ತೆ. ಈ ವರ್ಷಕ್ಕೆ 12 ತಿಂಗಳು ನಾವು 11 ಬ್ಯಾಚ್ 100% ಮಾಡ್ತೀವಿ. ಈ ಒಂದು ಬ್ಯಾಚ್ ಏನು ವೇರಿಯೇಷನ್ ಆಗುತ್ತೆ ಅಂದ್ರೆ, ಇವಾಗ ಒಂದು ಬ್ಯಾಚ್ಗೆ 2 ದಿನ 3 ದಿನ ಗ್ಯಾಪ್ ಇರುತ್ತಲ್ಲ, ಹಂಗಾಗಿ 12 ತಿಂಗಳಲ್ಲಿ 11 ಬೆಳೆ 100% ಆಗುತ್ತೆ. ಆರಾಮಾಗಿ ಮಾಡ್ಬೋದು ರೇಷ್ಮೆಗೆ. ಇವಾಗ ಬೇರೆ ಎಲ್ಲರೂ ಅಡಿಕೆ ಹಾಕ್ಬೇಕು ಅಂತ ಹೋಗ್ತಾ ಇದಾರೆ. ಅಡಿಕೆಯಲ್ಲಿ ಈ ಅಡಿಕೆಗೆ ಇವಾಗ ನೀರು ಸ್ವಲ್ಪ ಸಮಸ್ಯೆ ಆದ್ರೂ ಗಿಡ ಬಾಡೋಗ್ತವೆ. ರೇಷ್ಮೆ ಹಂಗಲ್ಲ. ಈ 1 ತಿಂಗಳು ನೀರ್ ಕಟ್ಟಲಿಲ್ಲ ಅಂದ್ರೆ ರೇಷ್ಮೆಗೆ ಜೀವ ಇಟ್ಕೊಂಡಿರುತ್ತೆ. ನೀವು ನೀರ್ ಕೊಟ್ಟು ಗೊಬ್ಬರ ಕೊಟ್ಟ ತಕ್ಷಣ ಹಂಗೆ ಚೆನ್ನಾಗ್ ಬರುತ್ತೆ. ಅದೇ ಅಡಿಕೆಗೆ ನೀನು 15 ದಿನ ನೀರ್ ಕಟ್ಟಿಲ್ಲ ಅಂದ್ರೆ ಅಲ್ಲಿ ಗಿಡ ಒಂಥರ ಬಾಡೋಗಿರ್ತವೆ. ತಿಂಗಳು ಕಟ್ಟಿಲ್ಲ ಅಂದ್ರೆ ಗಿಡನೇ ಹೊಲ್ಟೋಗ್ಬಿಡ್ತವೆ, ಗಿಡ ಬರೋದಿಲ್ಲ. ರೇಷ್ಮೆಯಿಂದ ಒಳ್ಳೆ ಆದಾಯ ಇದೆ. ಇವಾಗ ಇದು ಬಯಲ್ಸೀಮೆ. ಬಯಲ್ಸೀಮೆ ಅಂತಂದ್ರೆ ಮಳೆ ಕಮ್ಮಿ ಇರುತ್ತಲ್ವಾ, ಸೊ ಹಂಗಾಗಿ ಇದು ರೇಷ್ಮೆ ಬೆಳೆ ಇಲ್ಲಿಗೆ ಸೂಟೇಬಲ್ ಅಂತೀರಾ? ಈ ಮಣ್ಣಿಗೆ ಇದು ಒಳ್ಳೆ ಚೆನ್ನಾಗುತ್ತೆ. ಇದು ನೀರಿಂದು ಹೇಳಿದ್ರೆ ನೀರ್ ಕಮ್ಮಿ ಅಂತ ಹೇಳಿ, ಅದು ಬಿಟ್ಟು ಬೇರೆ ಎಲ್ಲ ಇವಾಗ ಗೊಬ್ಬರ ಅದು ಇದು ಅಂತ ಹೇಳಿ ಏನಾದ್ರ ಯಾವ ತರ ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಖರ್ಚು ಏನ್ ಬರಲ್ಲ ಸರ್ ಇದ್ರಲ್ಲಿ. ಇವಾಗ 150 ಮಟ್ಟ ನಾವು ಹುಳ ತರ್ತೀವಿ ಅಂದ್ರೆ ಒಂದು 150 ಮಟ್ಟಗೆ ಒಂದು 8,000 ಗೊಬ್ಬರ ತಾಣುತ್ತೆ ಅಷ್ಟೇ. ಇದಕ್ಕೆ ನೀವು 1,30,000 ದುಡ್ಡು ಬರುತ್ತೆ ಇದ್ರಲ್ಲಿ. ಇವಾಗ ನೀವು ಮನೆಯವರೇ ಕೆಲಸ ಮಾಡ್ಕೊಂತೀವಿ ಅಂದ್ರೆ ಜಾಸ್ತಿ ಏನು ಖರ್ಚು ಬರೋದಿಲ್ಲ. ಗೊಬ್ಬರದ್ದು ಮತ್ತೆ ಉಳುದು ಅಷ್ಟೇ ಖರ್ಚು ಬರೋದು. ನೀವು ಲೇಬರ್ ಇಟ್ಕೊಂಡ್ ಮಾಡ್ತೀವಿ ಅಂದ್ರೆ ಲೇಬರ್ ಖರ್ಚು ಬರುತ್ತೆ. ನೀವೇ ಮಾಡ್ತಾ ಇದೀರಾ? ಇಲ್ಲ, ನಾವು ಯಾವ್ದಕ್ಕೂ ಲೇಬರ್ ಇಟ್ಕೊಳಲ್ಲ. ನೀವೇ ಮನೆಯವರೇ, ನಾನು, ತಮ್ಮ, ಅಪ್ಪ, ಅಮ್ಮ ನಾವೇ ಮಾಡ್ಕೊಂತಿದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ? ಅದೇ ಸರ್, ನನ್ನ ಅಪ್ಪಾಜಿ ಅವ್ರ ಲೆಕ್ಕಕ್ಕೆ 50 ವರ್ಷದ ಸರ್ವಿಸ್ ಇದೆ. ರೇಷ್ಮೆ ನಾವು ರೇಷ್ಮೆ ಕಿತ್ತೆ ಹಾಕಿಲ್ಲ. 50 ವರ್ಷದಿಂದ ನಾನ್ ಮಾರ್ಕೆಟ್ ಹೋಗಿ 30 ರೂಪಾಯಿ ಕೆಜಿ ಮಾಡ್ಕೊಂಡಿದ್ದೀನಿ. ಈಗ 950 ರೂಪಾಯಿ ಇದೆ ಕೆಜಿ. 950 ಕೆಜಿ. ಯಾವ ಮಾರ್ಕೆಟ್ಗೆ ಹೋಗ್ತೀರಾ? ರಾಮನಗರಕ್ಕೆ ಹೋಗ್ತೀವಿ. ರಾಮನಗರಕ್ಕೆ ಅಂದ್ರೆ ಎಷ್ಟು ತಿಂಗಳ 2 ಬ್ಯಾಚ್ ಮಾಡ್ಕೊಂಡಿರ್ತೀವಿ. ಪ್ರತಿ ತಿಂಗಳು ಇರುತ್ತೆ ರೇಷನ್. ಪ್ರತಿ ತಿಂಗಳು ಹೋಗ್ತೀರಾ? ಹೌದು ಸರ್. ರಾಮನಗರಕ್ಕೆ ಬೆಳೆ ಇವಾಗ ಈ ಬೆಳೆದು ಅಂದ್ರೆ ಈ ಕೃಷಿದು ಇದು ನಿಮ್ಗೆ ಆದಾಯ ಅಂದ್ರಲ್ಲ, ಇವಾಗ ಕೆಜಿ ಲೆಕ್ಕದಲ್ಲಿ? ಹೌದು, ಕೆಜಿ ಲೆಕ್ಕ. ಸೊ ಇದು 150 ಮಟ್ಟಿಗೆ 200 ಕೆಜಿ, 150 ಮಟ್ಟದಿಂದ 150 ಕೆಜಿಯಿಂದ 200 ಕೆಜಿ ವರ್ಗ ಆಗುತ್ತೆ. 150 ಮಟ್ಟಿಗೆ 150ರಿಂದ 200 ಕೆಜಿ ವರ್ಗ ಆಗುತ್ತೆ. 150ರಿಂದ 200 ಕೆಜಿ ಬರುತ್ತೆ. 150 ಮಟ್ಟ. ಹೌದು. ಪ್ರತಿ ತಿಂಗಳು ಹೋಗ್ತೀವಿ. ಸರ್. ಅದ್ರದ್ದು ಬೆಲೆಗಳೆಲ್ಲ ವೇರಿಯೇಷನ್ ಆಗ್ತವೆ. ಒಂಥರ ಲಾಟ್ರಿ ಹೊಡೆದಂಗೆ ಬೆಲೆ ಯಾವಾಗಲೂ ಒಂದೇ ತರ ಸ್ಥಿರವಾಗಿರೋದಿಲ್ಲ. ಬೇರೆ ಅಪ್ ಅಂಡ್ ಡೌನ್ ಆಗ್ತಾ ಇರ್ತೈತೆ. 100 ರೂಪಾಯಿ ಹಿಂದೆ ಮುಂದೆ ವೇರಿಯೇಷನ್ ಆಗ್ತಾ ಇರುತ್ತೆ. ಇವಾಗ ಏನಿದೆ ಪ್ರಸ್ತುತ? 950 ರೂಪಾಯಿ ಇದೆ ಸರ್ ಈಗ 950 ಕೆಜಿಗೆ. ಇವಾಗ 2.5 ಎಕರೆಯಲ್ಲಿ ನೀವು ಬೆಳ್ಕೊಂಡಿದ್ದೀರಾ. 2.5 ಎಕರೆ ತಿಂಗಳಿಗೆ 1.5 ಲಕ್ಷ ತನಕ ಒಂದು ಆದಾಯ ಬರುತ್ತೆ ಸರ್. ಇವಾಗ ರೇಷ್ಮೆ ಇಲಾಖೆಯಿಂದ ನಮ್ಮ ಗವರ್ಮೆಂಟ್ ಇಂದ ಏನು ನಿಮ್ಗೆ ಬೆನಿಫಿಟ್ ಆಗ್ತದೆ ಸರ್? ರೇಷ್ಮೆ ಇಲಾಖೆಯಿಂದ ಎಲ್ಲಾ ರೀತಿಗೂ ಒಳ್ಳೆ ಅನುಕೂಲ ಇದೆ. ಅಂದ್ರೆ ನಮ್ದು ಮಧುಗಿರಿ ತಾಲೂಕು ಕಸ್ಬಾ ಹೋಬಳಿಲಿ ಇರೋದ್ರಿಂದ ನಮ್ಗೆ ನರೇಗಾ ಆಗ್ಲಿ, ಟ್ರಂಚಿಂಗ್ ಮಲ್ಚಿಂಗ್ ಆಗ್ಲಿ ಆತರ ಸವಲತ್ತು ಕೊಡಕ್ಕಾಗಲ್ಲ. ಹಂಗಂತ ನಮ್ಗೇನು ತೊಂದರೆ ಮಾಡಿಲ್ಲ ರೇಷ್ಮೆ ಇಲಾಖೆಯಿಂದ. ಅವ್ರು ಚೆನ್ನಾಗಿ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ. ಪ್ರತಿ ಬ್ಯಾಚ್ಗೂ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾರೆ. ಇಲ್ಲ ಆತರ ಮಾಡ್ರಿ, ಈ ತರ ಮಾಡ್ರಿ ಅಂತ ಸಲಹೆ ಕೊಡ್ತಾ ಇರ್ತಾರೆ. ನಮ್ಗೆ ಮೆಡಿಸಿನ್
ಮೆಡಿಸಿನ್ ಮಾತ್ರ 100% ಗ್ಯಾರಂಟಿ ಕೊಡ್ತಾ ಇರ್ತಾರೆ. ಮೆಡಿಸಿನ್ ಅಂದ್ರೆ ಈ ಹುಳುಗಳಿಗೆ ನಾವು ಹುಳುಗ್ ಹಾಕೋದು, ತೋಟ ಕೊಡೆಯೋದು ಹಾ, ಎಲ್ಲ ಮೆಡಿಸಿನ್ ಕೊಡ್ತಾರೆ. ಹಾ. ಅಂದ್ರೆ ನಮ್ಗೆ ಕಸಬಾ ಹೋಗ್ಲಿರೋದ್ರಿಂದ ಹಾ. ನರೇಗಾ ಸವಲತ್ತು ಸಿಗಲ್ಲ ನಮ್ಗೆ. ಬೇರೆ ರೀತಿಯಾದಂತ ಹಾ. ಸಬ್ಸಿಡಿ ಆ ತರದ್ ಏನಾದ್ರು ಮಾಮೂಲಿ 100 ಮಟ್ಟಿಗೆ 1,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಕೊಡ್ತಾರೆ, ಪ್ರತಿಯೊಬ್ಬ ರೈತರಿಗೂ ಕೊಡ್ತಾರೆ ಅದನ್ನ. ಪ್ರತಿಯೊಬ್ಬ ರೈತರಿಗೂ ಕೊಡ್ತಾರೆ. ನೀರಿಂದೆಲ್ಲ ವ್ಯವಸ್ಥೆ ನಿಮ್ಗೆ? ಸರ್ ನಮ್ದು ಬೋರ್ ಇದೆ ಸರ್. ಅಂದ್ರೆ ನಾವು ಒಂದ್ ಬೋರು 750 ಅಡಿ ಕೊರ್ಸಿದೀವಿ, ಇನ್ನೊಂದ್ ಬೋರು 1100 ಚಿಲ್ಲರೆ ಕೊರ್ಸಿದೀವಿ. ಹಾ. ಆ ಒಂದ್ ಬೋರಲ್ಲಿ ಬರೀ 3/4 ಇಂಚ್ ಬರುತ್ತೆ, ಇನ್ನೊಂದ್ ಬೋರಲ್ಲಿ 2 ಇಂಚ್ ಬರುತ್ತೆ. 2 ಬೋರ್ದು ಲಿಂಕ್ ಮಾಡ್ಕೊಂಡು ಎಲ್ಲ ನೋಡ್ತಾ ಮಾಡ್ತಾ ಇದೀವಿ ಇದೀವಿ ಸರ್. ಏನೋ ಮ್ಯಾನೇಜ್ ಆಗ್ತಾ ಇದೆ. ಮ್ಯಾನೇಜ್ ಆಗ್ತಾ ಇದೆ. ಅಂದ್ರೆ ನೀರ್ ಇದು ಜಾಸ್ತಿ- ಕಡಿಮೆ ನೀರು ಇದ್ರೆ ಸಾಕು ಸರ್. ಅಡಕೆ ತೋಟ ತರ ಹಾ. ಜಾಸ್ತಿ ನೀರ್ ಬೇಕಿಲ್ಲ ಸರ್ ಅದಕ್ಕೆ. ಹಾ, ಇದು ನೀರ್ ಕಡಿಮೆ ನೀರು ಇದ್ದು ಸರ್ ನಡೀತದೆ ಇದಕ್ಕೆ. ಹಾ, ಡ್ರಿಪ್ ಮಾಡ್ಕೊಂಡ್ರೆ ಡ್ರಿಪ್ ಅಲ್ಲಿ ಚೆನ್ನಾಗಿ ನೀರು ಹೋಗುತ್ತೆ, ಗಿಡಕ್ಕೂ ಗೊಬ್ಬರ ಬೇರೆ ತಕ್ಕನಾಗಿ ನೀರು ಸಿಗುತ್ತೆ. ಹ್ಮ್, ನೀರ್ ಹಾಯಿಸಿದಾಗ ಎಲ್ಲೋ ಹೋಗುತ್ತೆ, ಕಳೆ ಜಾಸ್ತಿ ಬರುತ್ತೆ. ಅದೇ ಹಾ. ಡ್ರಿಪ್ ಮಾಡಿದಾಗ ಡ್ರಿಪ್ ನಲ್ಲಿ ಈಗ ಬೇರ್ಗೆ ನೀರ್ ಬೀಳುತ್ತಲ್ಲ, ಅವಾಗ ಚೆನ್ನಾಗಿ ಬರ್ತದೆ. ನಮ್ಗೆ ರೇಷ್ಮೆ ಇಲಾಖೆಯಿಂದ ಡ್ರಿಪ್ ಸವಲತ್ತು ಕೊಡ್ತಾರೆ. ಹಾ, ಹಾ, 90% ಸಬ್ಸಿಡಿ ಕೊಡ್ತಾರೆ ಸರ್ ಹೌದಾ? ರೇಷ್ಮೆ ಇಲಾಖೆಯಿಂದ. ಓಕೆ. ಇವಾಗ ಉಳುನೆಲ್ಲ ಯಾವ ತರ ಮೇಯಿಸಿದಿರಾ ಇನ್ನು ಬನ್ನಿ ಸರ್, shed ಹತ್ರ ಹೋಗೋಣ. ಹಾ. ಶೆಡ್ ಹತ್ರ. ಹೋಗೋಣ. ಓಕೆ, ಫೈನ್. ಈ ಕಡೆ ಎಲ್ಲ ಸೈಟುಗಳು ಆಗಿದೆ, ಆದ್ರೂ ನೀವು ಕೃಷಿ ಬಿಟ್ಟಿಲ್ಲ. ಕೃಷಿ ಬಿಟ್ಟಿಲ್ಲ. ಇದೇನೋ ಗಿಡಗಳು ಹಾಕಿದಿರಿ ಇದೆಲ್ಲ? ಸೊ ಇದು ರೇಷ್ಮೆ ಕಟ್ ಮಾಡಿರೋದು ಸರ್. ಹೌದಾ? ಅಯ್ಯೋ, ಇದೆಲ್ಲ ಉಳುದ್ ರೇಷ್ಮೆ ಮನೆ. ಇದೆ. ಹಾ, ಸರಿ. ಇವಾಗ ಅದೇ ಉಳಿದ ಮನೆ ಅಂತ ಹೇಳಿದ್ರ? ಹೋಗೋಣ ಬನ್ನಿ. ಅಲ್ಲ, ಓಕೆ. ಇಲ್ಲಿಂದ ನೀರು ಸರಬರಾಜು ಆಗುತ್ತೆ. ಒಳಗಡೆ ಹೋಗೋಣ. ಸರ್ ಇದೇನಾ ರೇಷ್ಮೆ? ಮನೆ ಒಳಗಡೆ ಹೋಗೋಣ. ಓಕೆ. ಈ 4ನೇ ಜ್ವರ ಇದ್ದಿದ್ದು 3ನೇ ದಿನ 5ನೇ ಮೇವು ಹಾಕ್ತಾ ಇದೀವಿ. ಹಾ, ಬೆಳಗ್ಗೆ ಸಂಜೆ ಅಷ್ಟೇ ಮೇವು ಕೊಡೋದು ಇದಕ್ಕೆ. ಹಾ. 2 ಟೈಮ್ ಮೇವು ಕೊಟ್ರೆ ಸಾಕಾಗುತ್ತೆ. 2 ಟೈಮ್ ಮೇವು ಕೊಡ್ಬೇಕಾ? 2 ಟೈಮ್ ಅಷ್ಟೇ ಸರ್. ನಮ್ಗೆ ಮುಂಚೆ ನಾವು ನಾವೇ ಮಟ್ಟ ತಗೊಂಡು ಚಾಕಿ ಮಾಡ್ಕೊತಾ ಇದೀವಿ. ಹಾ. ಇವಾಗ ನಮ್ ರೈತರಿಗೆ ಅನುಕೂಲ ಆಗ್ಲಿ ಅಂತ ಚಾಕಿ ಸೆಂಟರ್ ಮಾಡ್ಕೊಂಡು ಹಾ. ಅಲ್ಲಿ 2ನೇ ಜ್ವರಕ್ಕೆ ಹೋಗಿ ಎದ್ದಿರೋ ಅಂತ ಹುಳ ಕೊಡ್ತಾರೆ. ಹಾ. ಆ 2 ಜ್ವರ ಎದ್ದಿರೋ ಅಂತ ಹುಳ ತಂದ್ಮೇಲೆ ಹಾ. ನಾವು 18 ದಿನ ಸೊಪ್ಪು ಕೊಟ್ರೆ ಸಾಕು. ಹಾ. ಬೆಳೆ ಆಗುತ್ತೆ. 18 ಹಾ. ದಿನ ಸೊಪ್ಪು ಕೊಟ್ರೆ ಹೌದು. ಸಾಕಾಗುತ್ತೆ. ಹಾ. ಇದೆಲ್ಲ ಇವಾಗ ಎಷ್ಟು ದಿವಸದ್ದು? ಈ 3 ದಿವಸದ್ದು ಅಂದ್ರೆ 4ನೇ ಜ್ವರ ಇದ್ದು 3 ದಿವಸದ್ದು. ಹಾ, ಹಾ, ಹಾ. ಇನ್ನು 5 ದಿನ ಸೊಪ್ಪು ಕೊಟ್ರೆ ನಾವು ಗೂಡಾಗುತ್ತೆ ಇದು. ಇದು 5 ದಿವಸ ಸೊಪ್ಪು ಕೊಟ್ರೆ ಗೂಡಾಗುತ್ತಾ? ಹ್ಮ್. ವೀಕ್ಷಕರೇ ನೋಡಿ, ಇದು ಕೊಟ್ರೆ ಗೂಡಾಗುತ್ತೆ. ಈ ಬ್ಯಾಚ್ ಅಲ್ಲಿ ಇದು ಸರಿ. ಇನ್ನು ಬೇರೆ ಬ್ಯಾಚ್ ಯಾವ್ದಾರು ಇದೆಯಾ ಗೂಡು ತೋರ್ಸಂತದ್ದು? ಇಲ್ಲ. ಈಗ ಸದ್ಯಕ್ಕಿಲ್ಲ. ಹಾ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದೀವಿ. ಎಲ್ಲ ಅದೇನಾ? ಎಷ್ಟು ಈ ಪೂರ್ತಿ ಇದು? 12 ರ್ಯಾಕ್ ಇದಾವೆ ಸರ್. ಈ ಕಡೆ 6 ಈ ಕಡೆ 6. ಹಾ. 12 ರ್ಯಾಕ್ ಅಲ್ಲೂ ಹುಳ ಇದೆ ಈಗ. ಇವಾಗ ಈ ಕಡೆ 6. ಹ್ಮ್. ಇವಾಗ ಟೋಟಲ್ 12. 12 ರ್ಯಾಕ್. ಮೇಲ್ಗಡೆ ಹುಳ ಸಂಜೆ ಹಾಕ್ತಿವಿ ಅದಕ್ಕೆ. ಹಾ. ಟೋಟಲ್ 12 ರ್ಯಾಕ್ ಆಗುತ್ತೆ. ಟೋಟಲ್ 12 ರ್ಯಾಕ್ ಆಗುತ್ತೆ. ಇದಕ್ಕೆಲ್ಲ ರೇಷ್ಮೆ ಇಲಾಖೆಯಿಂದ ಈ ಮನೆಗೂ ಸಬ್ಸಿಡಿ ಕೊಡ್ತಾರೆ. ಮನೆಗೂ ಇದು 20 ರೇಷ್ಮೆ ಇದಕ್ಕೆ? ಹೌದು ಸರ್. 20-30 ಚದರಡಿ 20-30 ಅಳತೆ ಮನೆ ರೇಷ್ಮೆ ಶೆಡ್ ಮಾಡ್ಕೊಂಡ್ರೆ ಹಾ. ನಮ್ಗೆ 2.5 ಲಕ್ಷ ಸಹಾಯಧನ ಕೊಡ್ತಾರೆ. 2.5 ಲಕ್ಷ. ಅದೇ ನೀವು 20-50 ಮಾಡ್ಕೋತೀನಿ ಅಂದ್ರೆ 3.5 ಲಕ್ಷ ಸಹಾಯಧನ ಕೊಡ್ತಾರೆ. ಸಹಾಯಧನ ಕೊಡ್ತಾರೆ. ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿರೋಂತಹ ಸಹಾಯಧನದ ಬಗ್ಗೆ ಇಲ್ಲಿ ಮಾಹಿತಿ ಇದೆ, ನೀವು ಕೂಡ ನೋಡಬಹುದು. ಸಪೋರ್ಟ್ ಇದೆ. ರೇಷ್ಮೆ ಇಲಾಖೆಯಿಂದ ಚೆನ್ನಾಗಿ ಸಪೋರ್ಟ್ ಇದೆ. ನೀವು ಅದೇ ತೋಟಗಾರಿಕೆ ಆಗ್ಲಿ ಕೃಷಿ ಇಲಾಖೆ ಆಗ್ಲಿ ಯಾರು ಈ ತರ ಮನೆ ಹತ್ರನೇ ಬಂದು ನಿಮ್ಗೆ ಈ ತರ ಹಿಂಗ್ ಮಾಡ್ರಿ ಬೆಳೆ ಈ ತರ ಮಾಡ್ರಿ ಅಂತ ಯಾರು ಹೇಳೋದಿಲ್ಲ. ಅದೇ ರೇಷ್ಮೆ ಇಲಾಖೆಯಿಂದ ಪ್ರತಿದಿನ ಬೇಕಾದ್ರೂ ಬರ್ತಾರೆ ನೀವು ಮಾಡೋವರೆಗೂ. ನಿಮ್ಮನ್ನೇ ಟ್ರೈನ್ ಅಪ್ ಮಾಡಿ ಅವರೇ ಬಿಟ್ಕೊಟ್ಟು ಹೋಗ್ತಾರೆ. ಆತರ ಮಾಡ್ಕೊಡ್ತಾರೆ ರೇಷ್ಮೆ ಇಲಾಖೆಯಿಂದ. ಒಳ್ಳೆ ಸಪೋರ್ಟಿಂಗ್ ನೇಚರ್ ಚೆನ್ನಾಗಿದೆ ರೇಷ್ಮೆ ಇಲಾಖೆಯಿಂದ. ನಮಗೂ ಈಗ ರೇಷ್ಮೆ ಇಲಾಖೆಯವರು ಬಂದಿದ್ದಾರೆ, ಹೊರಗಡೆ ಇದಾರ, ಅವ್ರನ್ನು ಮಾತಾಡ್ಸೋಣ. ಅವ್ರನ್ನು ಈಗ ಇದೆಲ್ಲ ನೋಡ್ತಾ ಇದೀವಲ್ಲ, ಈ ಉಳುದ್ ಮೇಲೆ ಉಳುಕ್ಕೇನು ಇದು ಮೆಡಿಸನ್ ಆ ತರದ್ದೇನು ಬೇಕಾಗುತ್ತೆ? ಈ ಜ್ವರ ಎದ್ಮೇಲೆ ವಿಜೇತ ಅಂತ ಕೊಡ್ತೀವಿ ಸರ್. ವಿಜೇತ ಅಂತ ಕೊಡ್ಸಮಿನ ನಮ್ಗೆ. ಹಂಗೆ ದಿನ ಬಿಡ್ ದಿನ ಅಥವಾ ಡೈಲಿ ಸುಣ್ಣ ಕೊಡ್ತಾ ಇದ್ರೆ ಒಳ್ಳೇದು. ಈ ರೇಷ್ಮೆಗೆ ಸುಣ್ಣ ಜಾಸ್ತಿ ಅವಶ್ಯಕತೆ ಇರುತ್ತೆ. ಹೌದಾ? ಈ ವಿಜೇತ ಪ್ಯಾಕೆಟ್ ಇದು ರೇಷ್ಮೆ ಇಲಾಖೆಯಿಂದಾನೆ ಕೊಡೋದು? ರೇಷ್ಮೆ ಇಲಾಖೆಯಿಂದಾನು ಕೊಡ್ತಾರೆ.
ಇದಾಗ್ತೀರಾ ನೀವು? ಇದನ್ನ ಜ್ವರ ಇದ್ಮೇಲೆ ಮೊದಲನೇ ಮೇವು ಹಾಕೋಕ್ ಮುಂಚೆ ಇದನ್ನ ಹಾಕ್ಬಿಟ್ಟು, ಜ್ವರ ಬಂದಿದೆ ಅಂತ ನಿಮ್ಗೆ ಹೆಂಗೆ ಇದಾಗುತ್ತೆ? ಆ ಟೈಮಲ್ಲಿ ಸೊಪ್ಪು ತಿನ್ನೋದಿಲ್ಲ, ಸ್ವಲ್ಪ ಕಲ್ಲರ್ ಬಂದಿರುತ್ತೆ ಅದು. ಹೌದಾ? ಹಾ. ಪೊರೆ ಬಿಡುತ್ತೆ. ಆ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇದು ಅಂದ್ರೆ ಇವಾಗ ಇನ್ನೊಂದು ಹೇಳ್ಬೇಕು ಅಂದ್ರೆ, 2ನೇ ಜ್ವರ ಇದ್ಮೇಲೆ 6ನೇ ಮೇವು ಅಥವಾ 7ನೇ ಮೇವು ಆ ಜ್ವರಕ್ಕೆ ಹೋಗ್ತವೆ ಅನ್ನೋ ನಿಗಾ ಅಷ್ಟೇನೆ. 2ನೇ ಜ್ವರದಲ್ಲಿ 6 ತಪ್ಪು 7 ಮೇವು ತಗೊಳುತ್ತೆ. ಅದೇ ಮತ್ತೆ 3ನೇ ಜ್ವರ ಇದ್ಮೇಲೆ ಅಷ್ಟೇ, ಅದ್ರಲ್ಲೂ ಅಷ್ಟೇ 6 ತಪ್ಪು 7 ಮೇವು ತಗೊಳುತ್ತೆ. ಇವ್ 4ನೇ ಜ್ವರ ಇದ್ದಿರೋದು 5ನೇ ಮೇವು ಆಗ್ತಾ ಇದೀವಿ. ಇದಕ್ಕೆ 13 ತಪ್ಪು 14ನೇ ಮೇವಿಗೆ ಚಂದ್ರಿಕೆ ಹಾಕಿಸ್ಕೊಂತವೆ. ಅಲ್ಲಿ ಶಾಂಪಲ್ ಆಗಿದೆ, ಉಳಿಗೆ ಚಂದ್ರಿಕೆ ಹಾಕಿದ್ರೆ ಗೂಡು ಕಟ್ಟುತ್ತೆ ಅನ್ನೋ ಲೆಕ್ಕ. ಆ ತರ. ಸ್ನೇಹಿತರೆ, ಇದೆಲ್ಲ ಚಂದ್ರಿಕೆ ಹಾಕಿದ್ಮೇಲೆ ಯಾವ ರೀತಿ ಗೂಡು ಕಟ್ಟುತ್ತೆ ಅಂತೇಳಿ ಇದರಲ್ಲಿ ತೋರಿಸಿದೀವಿ. ನಾವು ಇವಾಗ ತೋರಿಸಿರೋಂಥ ಹುಳುಗಳು ಇನ್ನೇನು ಕೆಲವೇ ದಿವಸಗಳಲ್ಲಿ ಈ ರೀತಿಯಾಗಿ ಗೂಡು ಕಟ್ಟುತ್ತವೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಉಪಯೋಗ ಆಗೋಂಥವ್ರಿಗೆ ಶೇರ್ ಮಾಡಿ. ಎಲ್ಲೆಲ್ಲಿಂದ ವೀಡಿಯೋ ನೋಡ್ತಿದ್ದೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗೂ ಈ ಥರ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಇದೆಲ್ಲ ಟೋಟಲ್ ಇದಾಗಬೇಕು ಅಂತಂದ್ರೆ ಎಷ್ಟು ಒಂದು ತಿಂಗಳಲ್ಲೆಲ್ಲ ರೆಡಿ ಆಗ್ಬಿಡುತ್ತೆ? 21 ದಿನ ಅಷ್ಟೇ ಸರ್. 21 ದಿವಸ ಅಷ್ಟೇ, ಒಂದು ತಿಂಗಳು ಬೇಕಾಗಿಲ್ಲ. ಒಂದು ತಿಂಗಳಲ್ಲಿ ನೀವು ಹಾ. ಆಲ್ರೆಡಿ ಈಗ 9ನೇ ತಾರೀಕು ನಮ್ಗೆ ಹುಳು ನೈಟ್ ಬಂತು. 2 ತಪ್ಪು 3ನೇ ತಾರೀಕು ನಮ್ ಮಾರ್ಕೆಟ್ ಆಗೋಗುತ್ತೆ. ಮಾರ್ಕೆಟ್ಗೆ ನೀವು ತಗೊಂಡೇ ಹೋಗ್ಬಿಡ್ತೀರಾ? ಮಾರ್ಕೆಟ್ ಆಗೋಗುತ್ತೆ 3ನೇ ತಾರೀಕು ನಮ್ದು. ಹೌದಾ? ಮಾರ್ಕೆಟ್ ಆಗೋಗುತ್ತೆ 28 ದಿನಕ್ಕೆ ಮಾರ್ಕೆಟ್ ಆಗೋಗುತ್ತೆ. 21 ದಿನ ನಾವು ಮೇಂಟೈನ್ ಮಾಡ್ಬೇಕು ಅಷ್ಟೇ ಇಲ್ಲಿ ಒಳಗಡೆ ಮನೆಯಲ್ಲಿ. 21 ದಿವಸ ಮನೆಯವರೇ ಮೇಂಟೈನ್ ಮಾಡ್ತೀವಿ? ಮನೆಯವರೇ ಮಾಡ್ತೀವಿ. ನಾವ್ ಯಾವ್ದೇ ಲೇಬರ್ ಇಟ್ಕೊಳಲ್ಲ, ಪ್ರತಿಯೊಂದು ನಾವೇ ಮಾಡ್ಕೋತೀವಿ. ಅಂದ್ರೆ ನಿಮ್ಗೆ ನೀವ್ ಹೇಳಿದ್ರಲ್ಲ ತಂದೆಯವ್ರ ಕಾಲದಿಂದ ಮಾಡ್ತಿದ್ರೆ ಅಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ. ನಾನು, ತಮ್ಮ, ಅಪ್ಪ, ಅಮ್ಮ, ಹೆಂಡತಿ, ನಾನಿ ಎಲ್ಲ ಸೇರಿ ಎಲ್ಲಾರ್ದು ಸಪೋರ್ಟ್ ಇದೆ. ಇವಾಗ ಎಲ್ಲಾರ್ಗು ಇಷ್ಟ ಇರೋದ್ರಿಂದ ಇಷ್ಟ ಮಟ್ಟಿಗೆ ನಡ್ಕೊಂಡು ಹೋಗ್ತಾ ಇದೆ. ಒಳ್ಳೇದು. ಅಂದ್ರೆ ನಿಮ್ಗೆ ಇಲಾಖೆಯಿಂದನೂ ಸಪೋರ್ಟ್ ಮಾಡ್ತಿದ್ದಾರೆ 100%. ಯಾರಾದ್ರೂ ಹೆಸರು ಹೇಳ್ಬೋದಾ ನೀವು? ADS ಅವ್ರು ಮೋಹನ್ ಸರ್ ಅಂತ, ಮತ್ತೆ ಫೀಲ್ಡ್ ಆಫೀಸರ್ ನಾರಾಯಣಪ್ಪ ಅವ್ರು ಅಂತ, ಇನ್ನೊಬ್ರು ಕೊಡಗನಹಳ್ಳಿ ವ್ಯಾಪ್ತಿ ಬರ್ತಾರೆ. ಅವರು ನಮ್ದು ಅಂದ್ರೆ ಮುಂದೆ ಬಂದ್ ಮಾಡ್ಕೊಡ್ತಾರೆ, ರಮೇಶ್ ಅಣ್ಣ ಅಂತ. ಅವ್ರನ್ನ ಎಲ್ಲರೂ ಸರ್ ಅಂತ ಕರಿತಾನೆ, ನಾನು ಅಣ್ಣ ಅಂತ ಕರಿತೀನಿ. ಅಷ್ಟು ಅಭಿನವ ಸಂಬಂಧ ನಮ್ಗೂ ಅವ್ರಿಗೂ. ಅಣ್ಣ ಅಂತಾನೆ ಮಾತಾಡ್ಸೋದು ಅವ್ರನ್ನ. ಈಗ ಬಂದಿದ್ದಾರೆ, ಅವ್ರನ್ನ ಬಂದಿದ್ದಾರೆ, ಹೊರಗಡೆ ಇದಾರ. ಸರಿ, ಅವ್ರನ್ನ ಮಾತಾಡೋಣ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೀರ. ಇದೆಲ್ಲ ಸೊಪ್ಪು ಹಾಕ್ತಾ ಇರೋದು, ಮೆಡಿಸಿನ್ ಕೊಡೋದು. ಇಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಆಗುತ್ತೆ ಅಲ್ವಾ? ಟೆಂಪರೇಚರ್ ನೋಡಿ ಬನ್ನಿ, ಹಿಂಗೆ ಟೆಂಪರೇಚರ್ ಮಿಷಿನ್ ಇದು. ಇದಾ ಟೆಂಪರೇಚರ್ ಮಿಷಿನ್? ಸರಿ ನೋಡಿ, ಮೇಲ್ಗಡೆ 22.8 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. 27-28 ಇರ್ಬೇಕು. ಇವಾಗ ಸ್ವಲ್ಪ ಮೋಡ ಮುಚ್ಚಿಕೊಂಡಿರುತ್ತೆ, ಸ್ವಲ್ಪ ಥಂಡಿ ಆಗಿದೆ. ಶೈತ್ಯಾಂಶ ಅದನ್ನು 72 ಕರೆಕ್ಟ್ ಆಗಿದೆ. ಅದು ಶೈತ್ಯಾಂಶ, ಮೇಲ್ಗಡೆ ಉಷ್ಣಾಂಶ 72 ಕರೆಕ್ಟ್ ಆಗಿದೆ. ಇದು ಸ್ವಲ್ಪ 22, ಅದು 27-28 ಇರ್ಬೇಕು. 27-28, 26 ಸಾಕಾಗುತ್ತೆ. ಅಂದ್ರೆ ಇವಾಗ ಸ್ವಲ್ಪ ಮೋಡ ಇರೋದು, ಒಂದ್ ದಿವಸಕ್ಕೆ 2 ದಿವಸಕ್ಕೆಲ್ಲ ನಡೆಯುತ್ತೆ. ಅದೇ ಇವಾಗ ಮೋಡ ಇರೋದ್ರಿಂದ ಬಿಸಿಲು ಬಂದ್ರೆ ತಿರ್ಗಾ ಅದು ಟೆಂಪರೇಚರ್ ರೆಡಿ ಆಗುತ್ತೆ. 22 ಏನ್ ತೊಂದ್ರೆ ಇಲ್ಲ ಅಲ್ವಾ? ಹಂಗಾರೆ ಟೆಂಪರೇಚರ್ ಮೇಂಟೈನ್ ಆಗ್ತಾ ಇರ್ಬೇಕು. ವೆಂಟಿಲೇಷನ್ ಇಟ್ಟಿದ್ದೀರಾ ನೋಡಿ, ಕಿಟಕಿಗಳೆಲ್ಲ ಇದೆ. ಅಂದ್ರೆ ಇದಕ್ಕೆ ಇಷ್ಟು ರೇಷ್ಮೆಗೆ ಗಾಳಿ ಜಾಸ್ತಿ ಬೇಕು. ಗಾಳಿ ಬೇಕು, ವೆಂಟಿಲೇಷನ್ ಅದೇ ಗಾಳಿ ಬೇಕು ಅಂತ. ಇಲ್ಲಿ ನೋಡಿ, ಎಲ್ಲಾ ಕಡೆ ಗಾಳಿನೂ ಇದೆ, ಬೆಳಕು ಇದೆ. ಮೇಲ್ಗಡೆ ವೆಂಟಿಲೇಟರ್ ಎಲ್ಲ ಇದೆ. ಇದೆಲ್ಲ ಕಿಟಕಿಗಳು. ಆಮೇಲೆ ಲೈಟ್ ಅವಶ್ಯಕತೆ ಇಲ್ಲ, ನಾವು ಸೊಪ್ಪಿಡೋದಕ್ಕೆ ಅಷ್ಟೇ. ಇವಾಗ ನೀವು 2.5 ಎಕರೆ ಎಲ್ಲ ಹಾಕೊಂಡಿದೀರಾ, ಹಂಗಾಗಿ ನಿಮ್ಗೆ ಇಷ್ಟು ಜಾಗ ಸಾಕಾಗುತ್ತಾ ಹುಳುಗಳನ್ನ? ನಮ್ಮ ಮನೆಯಲ್ಲಿ ಇದು ನಮ್ದು 20-40 ಮನೆ ನಮ್ದು ಉಳಿ ಮನೆ. ನಾವ್ ಇದ್ರಲ್ಲಿ 200 ಮೊಟ್ಟೆವರೆಗೂ ಮೆಸ್ಬೋದು. ನಾವು 150 ಮೊಟ್ಟೆ ಮೆಸ್ತೀವಿ. 2 ಬ್ಯಾಚ್ ಮಾಡ್ಕೊಂಡ್ರಿಂದ ಪ್ರತಿ ತಿಂಗಳು 150 ಮಾಡ್ತೀವಲ್ಲ, ಸಾಕು. ಇಷ್ಟರಲ್ಲೇ ಆಗುತ್ತೆ. ಸಫಿಷಿಯಂಟ್ ಆಗಿರುತ್ತೆ. ಅದ್ರಷ್ಟು ಹುಳ ಸ್ವಲ್ಪ ತೆಳಗಿಟ್ಕೊಂಡ್ರೆ ಇಳುವರಿ ಬರುತ್ತೆ, ಒದಿಯಾಗಿ ಇಟ್ಕೊಂಡ್ರೆ ಅನ್ಸೈಜ್ ಆಗುತ್ತೆ, ಗೂಡ್ ವೇರಿಯೇಷನ್ ಬರುತ್ತೆ, ಸೈಜ್ ವೇರಿಯೇಷನ್ ಆಗುತ್ತೆ. ನಾವು ಒಂದೇ ಮಟ್ಟವಾಗಿ ತೆಳುವಾಗಿ ಇಟ್ಕೊಂಡ್ರೆ 100% ರಿಸಲ್ಟ್ ಬರುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಹೊಸದಾಗಿ ಏನಾದ್ರ ಈ ರೇಷ್ಮೆ ಬೆಳೆ ಸ್ಟಾರ್ಟ್ ಮಾಡಬೇಕು, ಬೆಳಿಬೇಕು ಅನ್ನೋರ್ಗೆ ಏನ್ ಹೇಳ್ತೀರಾ? ನೀವು ಬೇರೆ ಬೆಳೆ ಮಾಡೋದ್ಕಿಂತ ರೇಷ್ಮೆ ಮಾಡ್ರಿ. ಬೇರೆ ಬೆಳೆ ವರ್ಷಕ್ಕೆ ದುಡ್ಡು ನೋಡ್ತೀರಾ, ಅದೇ ರೇಷ್ಮೆನಲ್ಲಿ ತಿಂಗಳ ದುಡ್ಡು ನೋಡ್ಬೋದು. ರೇಷ್ಮೆಯಿಂದ ಒಳ್ಳೆ ಬೆನಿಫಿಟ್ ಇದೆ, ಒಳ್ಳೆ ಆದಾಯ ಇದೆ. ತಿಂಗಳ ಗವರ್ಮೆಂಟ್ ಆಫೀಸರ್ ಸಂಬಳ ತಗೊಳ್ಳೋ ತರ ಸಂಬಳ ತಗೋಬಹುದು. ಇಲ್ಲಿ ಆರಾಮಾಗಿ ಬೆಳೆ ತಗೋಬಹುದು. ಸರಿ.
ಅಂದ್ರೆ ನೀವು ಬೇರೆ ಬೆಳೆ ಮಾಡ್ದಂಗೆ ಇದನ್ನ ಮಾಡಕ್ಕಾಗಲ್ಲ, ಸ್ವಲ್ಪ ಇದನ್ನ ಕೇರ್ ಆಗಿ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಹಾ 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 ನಾವು ಎಷ್ಟು ಕೇರ್ ಆಗಿ ರೇಷ್ಮೆ ನೋಡ್ಕೋತೀವಿ ಹಾ. ಅಷ್ಟೇ ಕೇರ್ ಆಗಿ ನಮ್ಗೆ ದುಡ್ಡು ತಂದು ಕೊಡ್ತದೆ ಅದು. ಹಂಗೆ ಹಾ. ನಿಗಾ ಇಟ್ಟಿರ್ಬೇಕು ಒಟ್ಟಿನಲ್ಲಿ. ಅಲ್ವಾ? ಹೌದು ಸರ್. ಡೈಲಿ ಮಾನಿಟರ್ ಮಾಡ್ತೀರಾ? ಯಾರೋ ಒಬ್ರು ಬೆಳಗ್ಗೆ ಸಂಜೆ ಸೊಪ್ಪು ಹಾಕ್ತಾ ಇರ್ತೀವಿ, ಮಧ್ಯ ಒಂದ್ಸಲಿ ವಿಸಿಟ್ ಮಾಡ್ತಾ ಇರ್ತೀವಿ ಹಾ, ಏನ್ ಸಮಸ್ಯೆ ಇದೆ ಅಂತ. ಹಾ, ಆ ಕೆಳಗೆ ಈ ಥಂಡಿಗಾಲದಲ್ಲಿ ಏನಾಗುತ್ತೆ, ಸೀಮೆ ಬಂದ್ಬಿಡ್ತವೆ, ಹಾ, ಇರುವೆ ಬಂದ್ಬಿಡ್ತವೆ, ಹಾ, ಹಾ, ಹಾ. ಇರುವೆ ನೋಡ್ಕೋಬೇಕಾಗುತ್ತೆ. ಹಾ, ಟೆಂಪರೇಚರ್ ಮೇಂಟೈನ್ ಮಾಡಿದ್ರೆ ಏನ್ ಸಮಸ್ಯೆ ಏನ್ ಆಗಲ್ಲ, ಸಮಸ್ಯೆ ಆರಾಮಾಗಿ ಆಗಲ್ಲ. ಬೆಳೆ ಇಲ್ಲಾಂದ್ರೆ, ಇದೊಂದು ಇಂಪಾರ್ಟೆಂಟ್, ಇರುವೆಗಳು ಇರುವೆಗಳು ಬಂದ್ಬಿಡ್ತವೆ. ಹ್ಮ್ ಕೆಲವರು ಚಾಕಿ ಟೈಮ್ ನಲ್ಲಿ ಇರುವೆ ಬಂದ್ಬಿಡ್ತಾವೆ, ನೋಡ್ಕೊಂಡಿರಲ್ಲ. ಹಾ, ನಮ್ಗೆ 150 ಮಟ್ಟಿಗೆ ಅಷ್ಟೊಂದು ಇಳುವರಿ ಬರ್ತಾ ಇಲ್ಲಪ್ಪ ಅನ್ನಂಗ್ ಆಗುತ್ತೆ. ಹಾ, ಅಲ್ಲಿ ಇರುವೆ ತಿಂದಿರೋದು ಗೊತ್ತಾಗಿರಲ್ಲ. ಹಾ, ಹಾ, ಹಾ. ನೋಡ್ಕೋಬೇಕಾಗುತ್ತೆ. ಇರುವೆಗಳಿಂದ ಸ್ವಲ್ಪ ಇದಾಗಿದೆ. ಸಣ್ಣ ಹುಳ ಇದ್ದಾಗ ಅಲ್ಲಿನೂ ತಿಂದು ಬಿಡ್ತವೆ. ಹೌದಾ? ಹಾ 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 ಅದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೋಡ್ಕೋಬೇಕು. ಹ್ಮ್. ಹ್ಮ್. ಸರ್, ಇವಾಗ ಇದೆಲ್ಲ ಇಲ್ಲಿ ತಂದು ಹಾಕೊಂತೀರಾ? ಸೊಪ್ಪು ಸ್ಟಾಕ್ ಮಾಡ್ಕೊಂಡು ಸ್ಟಾಕ್ ಮಾಡ್ಕೊಂತೀರಾ? ಡೈಲಿ ಎಷ್ಟು ಇದಾಗುತ್ತೆ ಸರ್? ಅದು ಟೋಟಲ್ ನೀವು ನಾವು 150 ಮಟ್ಟ ಹುಳ ಮೇಯಿಸ್ತೀವಿ ಅಂದ್ರೆ ಒಂದು 130ರಿಂದ 140 ಸೊಪ್ಪು ಬೇಕಾಗುತ್ತೆ ಅದೇ ಟೋಟಲ್. ಎಲ್ಲ ಇಲ್ಲಿ ಸ್ಟಾಕ್ ಮಾಡಿ ರೆಡಿ ಮಾಡಿ ಅವತ್ತಿಂದ ಅವತ್ತು ಕೊಯ್ಕೊಂಡು ಸ್ಟಾಕ್ ಮಾಡ್ಕೊಂಡು ಹಾಕ್ತಾ ಇರ್ತೀವಿ. ಹ್ಮ್. ಯಾವುದು? ಇದೆಲ್ಲ ಏನು? ಈ ಚಂದ್ರಿಕೆ ಇಲ್ಲೇ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಹಾ 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 ಅದೇ ಇಲ್ಲಿ ಕೆಳಗಡೆ ಹುಳ ಹಣ್ಣು ಆದ್ಮೇಲೆ ಇದ್ರ ಮೇಲೆ ಚಂದ್ರಿಕೆ ಜೋಡಿಸಿದ್ರೆ, ಮುಂಚೆ ನಾವು ಹುಳ ಆಯ್ದ್ಬಿಟ್ಟು ಚಂದ್ರಿಕೆ ಬಿಡಾಗಾಯ್ತು, ಅವು ಬಿದ್ರು ಚಂದ್ರಿಕೆಗೆ. ಈಗ ಏನಿಲ್ಲ, ಪ್ಲಾಸ್ಟಿಕ್ ಚಂದ್ರಿಕೆ. ಹುಳ ಹಣ್ಣು ಆದಾಗ ಗೊತ್ತಾಗಿದ್ರೆ ಬಿದ್ರಿಂದ ಅದೇ ರೌಂಡ್ ಮುಂಚೆ ಬರ್ತಾ ಇದ್ವಲ್ಲ, ಆತರ ಇದೇನು ಇಲ್ಲ. ಇವಾಗ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಚಂದ್ರಿಕೆ. ಇದಕ್ಕೆ ಮೇಲೆ ಚಂದ್ರಿಕೆ ಹಾಕ್ಬಿಡ್ತೀವಿ. ಅದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ನಮಗೆ. ಇವಾಗ ಇನ್ನ ಎಷ್ಟು ದಿವಸ ಆದ್ಮೇಲೆ ಹಾಕ್ಬಿಡ್ತೀರಾ ಅದಕ್ಕೆ? ಇನ್ನು 5 ದಿನ ಆದ್ಮೇಲೆ ಹಾಕ್ತೀವಿ. ಹಾಕ್ತೀರಾ? ಇದ್ರ ಮೇಲೆ ಹಾಕ್ಬಿಡ್ತೀರಾ ಇನ್ನೊಂದು 5 ಡೇಸ್ ಆದ್ಮೇಲೆ? ಓಕೆ. ಇದೆಲ್ಲ ಸುಣ್ಣ? ನಾಟಿ ಸುಣ್ಣ. ಈ ಪುಡಿ ಸುಣ್ಣ ಕಲ್ಲು ಸುಣ್ಣ ಮಾಡ್ತಾರಲ್ಲ, ಅದ್ರಲ್ಲಿ ಪುಡಿ ಸಿಗುತ್ತೆ, ಅದನ್ನ ನಾವು ಯೂಸ್ ಮಾಡ್ಕೋತೀವಿ. ಸುಣ್ಣ ಯೂಸ್ ಮಾಡ್ತೀರಾ? ಈ ರೇಷ್ಮೆಗೆ ಸುಣ್ಣನೇ ಜಾಸ್ತಿ ಇಂಪಾರ್ಟೆಂಟ್. ಅದು ಯಾವ ತರ, ಎಷ್ಟು ದಿವಸಕ್ಕೊಂದ್ಸಲ? ಡೈಲಿ ಹಾಕೋದು ಒಳ್ಳೇದೇ. ಹೌದಾ? ಸುಮ್ನೆ ಹಿಂಗ್ ಸಿಂಪಡಿಸ್ತೀರಾ? ಸಿಂಪಡಿಸೋ ಅಷ್ಟೇ. ಓಕೆ. ರೈತರ ಬಗ್ಗೆ ವೀಕ್ಷಕರೇ, ನಮ್ಮ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ. ರೇಷ್ಮೆ ಇಲಾಖೆಯಿಂದ ರಮೇಶ್ ಸರ್ ಅಂತ ಹೇಳಿ ಬಂದಿದ್ದಾರೆ. ಅವರು ಇವಾಗ ಹೇಳ್ತಾ ಇದ್ರು ಬಂದಿರೋ ಹೊರಗಡೆ ಇದ್ದಾರೆ ಅಂತ ಹೇಳಿ. ಸೊ ಅವರು ಸಿಕ್ಕಿದ್ದಾರೆ. ಇನ್ನ ಹೆಚ್ಚಿನ ಮಾಹಿತಿ ನಮಗೆ ಸಿಗುತ್ತೆ, ನಮ್ಮ ವೀಕ್ಷಕರಿಗೂ ಅನುಕೂಲವಾಗುತ್ತೆ. ಸರ್ ನಮಸ್ಕಾರ. ನಮಸ್ತೆ. ಇವತ್ತು ರಜಾ ಇದೆ, ಗೌರ್ಮೆಂಟ್ ಹಾಲಿಡೇ, ಆದ್ರೂ ನೀವು ಬಂದಿದ್ದೀರಾ. ಹೌದು. ನಿಮ್ಗೆ ಒಂದು ಪ್ಯಾಷನ್ ಇದೆ ಅನ್ಸುತ್ತೆ ಮೋಸ್ಟ್ಲಿ, ಹಂಗಾಗಿ ನಮ್ಗೆ ನಾವು ವಿಡಿಯೋ ಮಾಡ್ಬೇಕಾದ್ರೆ ನೀವು ಸಿಕ್ಕಿದ್ದೀರಾ. ಹೌದು. ಸೊ ತಮ್ಮ ಹೆಸರು, ತಮ್ಮ ಡೆಸಿಗ್ನೇಷನ್ ಏನು, ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳಿ. ನನ್ನ ಹೆಸರು ರಮೇಶ್ ಅಂತ, ರೇಷ್ಮೆ ನಿರೀಕ್ಷಕರು. ಇಲ್ಲಿ ಮಧುಗಿರಿ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಸುಮಾರು ಒಂದು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಾ? ಸೊ ಇವರು ದಿಲೀಪ್ ಅವರು ನಿಮ್ ಬಗ್ಗೆ ತುಂಬಾನೇ ಹೇಳಿದ್ರು, ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹಿಂಗೆ ಅಂತ ಹೇಳಿ. ಅಂದ್ರೆ ನಾವು ಹಿಂದೆ ನಮ್ಮ ನಾರಾಯಣಪ್ಪ ಸರ್ ಅಂತ ಇದ್ರು, ಅದಕ್ಕಿಂತ ಮುಂಚೆ ರಾಮಕೃಷ್ಣಪ್ಪ ಅಂತ ಇದ್ರು. ಅವರು ಅತಿ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಇಲ್ಲಿ. ಅವ್ರಿಗೆ ಸೂಕ್ತವಾಗಿ ಮಾತು ಯಾವ ತರ ಮಾಡ್ಬೇಕು, ನಮ್ಮ ತಾಂತ್ರಿಕವಾಗಿ ಇವ್ರು ಆರ್ಥಿಕವಾಗಿ ಬೆಳೀಲಿ ಅಂತ ಹೇಳಿ ಅವ್ರ ಮಾರ್ಗದರ್ಶನದಿಂದ ಬೆಳೆದಿದ್ದಾರೆ. ಮಣ್ಣಿನಿಂದ ಹಿಡಿದು ಗೂಡಿನವರೆಗೂ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಮಣ್ಣಿನಿಂದ ಹಿಡಿದು ಗೂಡಿನವರೆಗೂ. ವರ್ಷದಲ್ಲಿ 11 ಬೆಳೆ ಆಗುತ್ತಲ್ಲ, 11 ಬೆಳೆಯಲ್ಲಿ 6ರಿಂದ 7 ಬೆಳೆ ಟಾಪ್ ರೇಟ್ ಮಾಡ್ಕೋತೀವಿ ಮಾರ್ಕೆಟ್ ಅಲ್ಲಿ. ವರ್ಷಕ್ಕೆ 12 ಬೆಳೆ, ತಿಂಗಳು ವರ್ಷಕ್ಕೆ 11 ಬೆಳೆ, 11 ಬೆಳೆ ಆಗುತ್ತೆ. ಅದ್ರಲ್ಲಿ 6ರಿಂದ 7 ಬೆಳೆ 100% ಟಾಪ್ ರೇಟ್ ಮಾಡ್ಕೋತೀವಿ. ಟಾಪ್ ರೇಟ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಆಗಿದೆ ಆ ಟಾಪ್ ರೇಟ್ ನಮ್ದೇ ಇರುತ್ತೆ. ನಿಮ್ದೇ ಇರುತ್ತೆ ಅಂದ್ರೆ ಗುಣಮಟ್ಟ ಅಂತಾರಲ್ಲ, ಗುಣಮಟ್ಟ. ಇವಾಗ ರೇಷ್ಮೆ ಎಲ್ಲಾ ಬೆಳಿತಾರೆ ಅಂತ ಇಟ್ಕೊಳ್ಳಿ, ಎಲ್ಲಾರು ಬೆಳೆದ್ರು ಅದ್ರಲ್ಲಿ ಟಾಪ್ ಗುಣಮಟ್ಟ ರೇಷ್ಮೆಗೆ ಜಾಸ್ತಿ ರೇಟ್ ಇರುತ್ತಾ? ಅದಲ್ಲ, ಅವರು ನಾವು ಕೊಡಕ್ ಹೋಗ್ತೀವಲ್ಲ ಅವಾಗ ಅಲ್ಲಿ ನೋಡ್ತಾರೆ, ಅವ್ರು ಚೆಕ್ ಮಾಡ್ತಾರೆ, ಕ್ವಾಲಿಟಿ ಚೆಕ್ ಮಾಡ್ಕೊಂಡೆ ಅವರು ಇದ್ರಲ್ಲಿ ಹರಾಜಿನಲ್ಲಿ ಸ್ವಲ್ಪ ಯಾವ್ದು ನೋಡ್ಬಿಟ್ಟು. ಇದು ಹರಾಜಾಗುತ್ತಾ? ಈ ಹರಾಜಾಗುತ್ತೆ. ಈ ಹರಾಜು ಮುಂಚೆ ಹಂಗೆ ಹರಾಜ್ನಲ್ಲಿ ಕೂಗ್ತಾ ಇದ್ರು, ಅದೆಲ್ಲ ಇಲ್ಲ. ಈಗ ಬಹಳ ಈಸಿ ಆಗ್ಬಿಟ್ಟಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇವರು ಗೂಡು ಮಾರ್ಕೊಂಡು ಮನೆ ಬರೋದ್ರೊಳಗೆ ಸಾಯಂಕಾಲದೊಳಗೆ ಇವ್ರ ಅಕೌಂಟ್ಗೆ ಹಣ ಜಮಾ ಆಗಿರುತ್ತೆ. ಕರೆಕ್ಟ್. ಇದೊಂದು ಮಾಹಿತಿ ಬೇಕಿತ್ತು ಸರ್. ಈಗ ಇವಾಗ ಇವ್ರು ಕೊಡ್ತಾರೆ, ಇದು ಮೊಟ್ಟೆ ಎಲ್ಲ, ರೇಷ್ಮೆ ಮೊಟ್ಟೆ ಎಲ್ಲ ಕೊಟ್ಬಿಡ್ತಾರೆ. ಆಮೇಲೆ ದುಡ್ಡು ಯಾವಾಗ ಬರುತ್ತೋ ಅನ್ನೋದು ಒಂದಿರುತ್ತಲ್ಲ. ಇಲ್ಲ ಇವ್ರು ಮಾರ್ಕೊಂಡು ಬಂದು ಸಾಯಂಕಾಲದೊಳಗೆ ಇವ್ರ ಅಕೌಂಟಿಗೆ ಜಮಾ ಆಗಿರುತ್ತೆ. ಅಷ್ಟು ಫಾಸ್ಟ್ ಇದೆ ಈಗ. ಯಾವ್ದೇ ತರ ಮಿಸ್ಯೂಸ್ ಆಗಲ್ಲ. ಮಾರ್ಕೆಟ್ ಅಲ್ಲಾಗ್ಲಿ ಮತ್ತೊಂದಾಗ್ಲಿ ಎಲ್ಲೂ ಮಿಸ್ಯೂಸ್ ಆಗಲ್ಲ. ನೇರವಾಗಿ ಅವರ ಖಾತೆಗೆ, ಫಲಾನುಭವಿ ಯಾರಿಗೂ ಇರ್ತಾರೋ ಅವ್ರ ಖಾತೆಗೆ ಜಮಾ ಆಗುತ್ತೆ. ಸರ್, ಇವಾಗ ರೇಷ್ಮೆ ಇಲಾಖೆಯಿಂದ
ಏನೇನು ನಮ್ಗೆ ರೈತರಿಗೆ ರೇಷ್ಮೆ ಬೆಳೆಯುವಂತವ್ರಿಗೆ ಏನೇನು ಉಪಯೋಗಗಳಾಗುತ್ತೆ? ನೀವು ಏನ್ ಮುಖ್ಯವಾಗಿ benefits ಒಳ್ಳೆ ಏನು ಮಾಹಿತಿ ಕೇಳಿದ್ರೆ, ಹಾ. ನಮ್ಮ ಇಲಾಖೆಯಲ್ಲಿ ಹಾ. ಈಗ ಹೊಸದಾಗಿ ಪ್ರಾರಂಭ ಆಗಿರುವಂತಹ ವಿಬಿಜಿ ರಾಮ್ಜಿ ಹಾ. ಅಡಿಯಲ್ಲಿ ಹಾ. ಹಿಪ್ಪನೇಳೆ ನಾಟಿ ಮಾಡೋದಕ್ಕೆ ಹಾ. ರೈತರು ಹಾ. ಮುಂದೆ ಬರೋರ್ಗೆ ಹಾ. 3 ವಿಧದ ಕಾಮಗಾರಿಗಳು ಮಾಡ್ಕೋಬಹುದು. ಹಾ. ಮೊದಲನೇದಾಗಿ ಜೋಡಿ ಸಾಲು ಪದ್ಧತಿ ಅಂತ ಹಾ. 5-3-2 ಹಾ. ಮತ್ತು ಹಾ. 4-4 ಅಂತರ ಹಾ. ಮತ್ತೆ 10-10 ಮರಗಡ್ಡಿ. ಹಾ. ಈ 3 ಹಂತಗಳಿದಾವೆ. ಹಾ. ಆದ್ರೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬಹುದು. ಹಾ. ಅವರು ಮಾಡ್ಕೊಂಡಿದ್ದಾದಲ್ಲಿ ಮತ್ತೆ ನಮ್ಮ ಇಲಾಖೆನಲ್ಲಿ ಹಾ. ನಾಟಿ ಆದ್ಮೇಲೆ ಹಾ. ಡ್ರಿಪ್ಗೂ ಸಹ ಸಹಾಯಧನ ಇದೆ, ಸಹಾಯಧನ. ಹನಿ ನೀರಾವರಿಗೆ. ಇವ್ರಿಗೂ ಸಿಕ್ಕಿದ್ಯಾ? ನಮಗೂ ಕೊಟ್ಟಿದ್ದಾರೆ. ನಿಮ್ಗೂ ಕೊಟ್ಟಿದ್ದಾರೆ. ಹ್ಮ್. ಇದು ಎಷ್ಟು ನಿಮ್ಗೆ ಅದರಿಂದ ಸಿಕ್ಕಿದೆ ಅಂತೇಳಿ? ಅದ್ರಿಗೆ ಅವ್ರಿಗೆ ಒಂದು ಎಕರೆಗೆ 35,000 ರಿಂದ 40,000 ಸಿಗುತ್ತೆ. ಅದು ಅಂತರ ಮೇಲೆ ಹೋಗುತ್ತೆ. ಅವರು ಯಾವ ತರ ಅಂತರ ಮಾಡ್ಕೊಂಡಿರ್ತಾರೋ ಅದಕ್ಕೆ ಓ, ವೇರಿಯೇಷನ್ ಆಗುತ್ತೆ. ಅದೆಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾ? ಅಂದ್ರೆ ಅವರು ಈಗ 3-3ಕ್ಕೆ ಒಂದು ಸಬ್ಸಿಡಿ ಇದೆ, 4-4ಕ್ಕೆ ಒಂದು ಸಬ್ಸಿಡಿ ಇದೆ. ಅಂತರ ಓಕೆ ಕರೆಕ್ಟ್. ಆತರ ಅಡಿ ಲೆಕ್ಕದಲ್ಲಿ ಓಕೆ ಡ್ರಿಪ್ ಇರಿಗೇಷನ್ಗೆ ಇದು ಕೊಡ್ತಾರೆ. ಇವಾಗ ನಿಮ್ಗೆ ಹಂಗಾದ್ರೆ ಡ್ರಿಪ್ ಇರಿಗೇಷನ್ಗೂ ಬೆನಿಫಿಟ್ ಆಗಿದೆ. ಆಮೇಲೆ ಇದು ಇದು ರೇಷ್ಮೆ ಇದು ಏನಂತಾರೆ ಸರ್? ಇದು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಅಂತ. ಇದಕ್ಕೂ ಸಹ ಸಹಾಯಧನ ಪಡೆದಿದ್ದಾರೆ. ಇದು 600 ಚದರಡಿ ಮನೆ. ಇದಕ್ಕೆ 2,43,750 ಸಿಕ್ಕಿದೆ ಇವ್ರಿಗೆ. ಇದಕ್ಕಿನ್ನ ದೊಡ್ಡ ಸೆಡ್ ಇದೆ ಒಂದು 20-50,000 ಚದರಡಿ. ಅದು ಅದಕ್ಕೆ 3,37,500 ಇದೆ. ಅದೇ ಇದು ಜನರಲ್ ಹೇಳಿದ್ ನಾವು ಇತರೆ ಜನಾಂಗದವ್ರಿಗೆ. SC/ST ಜನಾಂಗದವ್ರಿಗೆ 600 ಚದರಡಿ ಮನೆಗೆ 2,97,500 ಇದೆ. 1,000 ಚದರಡಿಗೆ 4,05,000 ಇದೆ. ಇಷ್ಟು ಬೆನಿಫಿಟ್ ಇದೆ. ಬೆನಿಫಿಟ್ ಇದೆ. ಅದೇ ದಿಲೀಪ್ ಅವ್ರು ಹೇಳ್ತಾ ಇದ್ರು, ಬೇರೆ ಯಾವ ಇಲಾಖೆಯಿಂದನೂ ಅಂದ್ರೆ ಬೇರೆ ಯಾವುದೇ ಇಲಾಖೆಯಿಂದನೂ ಇಷ್ಟೊಂದು ಬೆನಿಫಿಟ್ಸ್ ಸಪೋರ್ಟ್ ಇದಾಗಲ್ಲ. ಅದನ್ನ ರೈತರು ಸದುಪಯೋಗ ಪಡ್ಕೊಂಡು ಅವ್ರ ಜೀವನದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಬಂಗೆ ನಮ್ಮ ಇಲಾಖೆ ಕೆಲಸ ಮಾಡುತ್ತೆ. ಇವಾಗ ನಿಮ್ಮಂತ ಯುವಕರು ಕೂಡ ಇವಾಗ ಇವಾಗ ನೋಡಿ ರಜೆ ದಿವಸದಲ್ಲಿ ಬಂದಿದ್ದೀರಾ. ಸೊ ಹಿಂಗೆ ಒಂದು ಶ್ರಮ ಹಾಕೋದ್ರಿಂದ ಎಲ್ಲಾರ್ಗು ಅನುಕೂಲ ಆಗ್ತಾ ಇದೆ. ಈಗ ನಿಮ್ ಸೇವೆ ಹಿಂಗೆ ಇರ್ಲಿ ಸರ್. ಇನ್ನಷ್ಟು ಜನರಿಗೆ ರೈತರಿಗೆ ಅನುಕೂಲ ಆಗ್ಲಿ. ರೈತರಿಗೂ ಯುವಕರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಈಗ ಎಲ್ಲೋ ಬೆಂಗಳೂರಲ್ಲಿ ಮತ್ತೊಂದು 10,000, 20,000, 15,000ಕ್ಕೆ ಕೆಲಸ ಮಾಡ್ತಾರೆ ಫ್ಯಾಕ್ಟ್ರಿಗಳಲ್ಲಿ. ಅವ್ರ ಜಮೀನು ಇರುತ್ತೆ, ಬೋರ್ವೆಲ್ ಎಲ್ಲ ಇರುತ್ತೆ. ಹೋಗಿ ಅಲ್ಲಿ ಕೆಲಸ ಮಾಡೋದು ಸೂಕ್ತವಲ್ಲ. ಇಲ್ದವ್ರೋಗ್ ಮಾಡ್ಲಿ, ಜಮೀನು ಇಲ್ದವ್ರೋಗ್ ಮಾಡ್ಲಿ. ಜಮೀನು ಇರೋರು ದಯಮಾಡಿ ನಮ್ ರೇಷ್ಮೆನ ನಾಟಿ ಮಾಡಿ ಅವರು ಹೆಚ್ಚಿನಾಗಿ ಆರ್ಥಿಕವಾಗಿ ಬೆಳಿ ಸಬಲರಾಗಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನೊಂದು ಮಾತು ಹೇಳ್ತಾ ಇದ್ದೀನಿ. ಓಕೆ. ರೇಷ್ಮೆ ಬೆಳಿಬೇಕು ಅನ್ಕೊಂತ ಇರ್ತಾರೆ, ಮಾಹಿತಿ ಇರೋದಿಲ್ಲ. ಇವಾಗ ನಮ್ಮ ವಿಡಿಯೋ ನೋಡಿರ್ತಾರೆ, ಅವರು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಏನು ಅಂತ ಹೇಳಿ? ಅವರು ಈಗ ನಮ್ಮ ಮಧುಗಿರಿ ತಾಲೂಕ್ನವರಾದ್ರೆ ಕೊಡಗೇನಹಳ್ಳಿ ಒಂದು ಆಫೀಸ್ ಇದೆ, ಮಧುಗಿರಿಲಿ ಒಂದು ಕಚೇರಿ ಇದೆ. ಅಲ್ಲಿಗೆ ಬಂದು ಭೇಟಿ ಮಾಡಿದ್ರೆ ಅವ್ರಿಗೆಲ್ಲಾ ಮಾಹಿತಿ ಕೊಡ್ತೀವಿ. ಮಧುಗಿರಿ ಮತ್ತೆ ಬೇರೆಯವ್ರ ವಿಡಿಯೋ ನೋಡಿದ್ರೆ ಅವ್ರ ಸಂಬಂಧಪಟ್ಟ ತಾಲೂಕಲ್ಲಿ ನಮ್ಮ ಇಲಾಖೆ ಕಚೇರಿ ಇರ್ತವೆ, ಅಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಅವ್ರ ಮಾಹಿತಿ ಕೊಡ್ತಾರೆ. ಓಕೆ. ಆಮೇಲೆ ಇನ್ನೊಂದು, ನಿಮ್ಮ ಹತ್ರ ನೀವು ಇಲಾಖೆಗೆ ಸಂಬಂಧಪಟ್ಟಿರೋದನ್ನ ನಿಮ್ಗೆ ಕೇಳ್ಬೇಕು ಅಂದ್ರೆ, ಇದೆಲ್ಲ ಮಣ್ಣಲ್ಲೂ ಸೂಕ್ತನಾ ಅಥವಾ ಬಯಲ್ಸಿ ಮೇಲೆನಾ ಅಥವಾ ಹೆಂಗೆ ಅರೆಮಲ್ನಾಡು ಇಲ್ಲೆಲ್ಲ ಓಕೆನಾ? ಅಲ್ಲ, ಈ ನಮ್ಮ ಮಧುಗಿರಿ, ಸಿರಾ, ಪಾವಗಡ ಈ ಕಡೆ ತುಮಕೂರು ಜಿಲ್ಲೆನಲ್ಲಿ ಈ ಕಡೆ ಇರೋ ವಾತಾವರಣ ರೇಷ್ಮೆಗೆ ಸೂಟಬಲ್ ಪ್ಲೇಸ್. ಇದು ರೇಷ್ಮೆಗೆ ಸೂಟಬಲ್ ಪ್ಲೇಸ್. ಈಗ ನಾವು ನೋಡ್ತಾ ಇದ್ವಿ ಮುಂಚೆ ಎಲ್ಲ ಈ ರಾಮನಗರ, ಇನ್ನು ನಮ್ಮ ಆ ಸೈಡು ಈ ಕಡೆ ದೇವನಹಳ್ಳಿ, ವಿಜಯಪುರ ಅಲ್ಲೆಲ್ಲ ಅಂದ್ರೆ ಎಲ್ಲಾ ಕಡೆಗೂ ಮಣ್ಣಿನ ಗುಣ ಎಲ್ಲಾ ಕಡೆಗೂ ಒಂದೇ ಇದೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ಬೈವಲ್ಟಿನ್ ಅಂದ್ರೆ ಬಿಳೆಗೂಡು ಬೆಳೆಯೋದಕ್ಕೆ ಭಾರಿ ಸೂಕ್ತವಾದ ಸ್ಥಳ ಇದೆ ಈ ಕಡೆ ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಗೆ ಬಿಳೆಗೂಡು ಅದಕ್ಕೆ ಇದೆ ಸೂಕ್ತವಾದ ಪ್ಲೇಸ್. ನಾವು ಈ ಮಾರ್ಕೆಟ್ ಹೋದಾಗ ಈ ಮಧುಗಿರಿ ಗೂಡು ಅಂತ ತುಮಕೂರು ಡಿಸ್ಟ್ರಿಕ್ಟ್ ಗೂಡು ಅಂದ್ರೇನೆ ಒಂದು ರೇಟ್ ಕೊಡ್ತಾರೆ. ಅಂದ್ರೆ ಒಳ್ಳೆ ಚೆನ್ನಾಗಿ ಒಳ್ಳೆ ಸ್ಥಾನಮಾನ ಇದೆ. ಇವಾಗ ಏನು ಅಂತಂದ್ರೆ ಇನ್ನೊಂದು ಕೇಳ್ಬೇಕು ಅಂದ್ರೆ, ಮಧುಗಿರಿಯಲ್ಲಿ ಎಷ್ಟು ಜನ ಬೆಳೀತಾ ಇರ್ಬೋದು? ಮಧುಗಿರಿ ಸುತ್ತಮುತ್ತ ತಾಲೂಕು ಜಿಲ್ಲೆಯಲ್ಲಿ ಚೆನ್ನಾಗಿ ಅಂದ್ರೆ ರೇಷ್ಮೆ ಬೆಳೆ ಬಗ್ಗೆ ಅವೇರ್ನೆಸ್ ಇದೆಯಾ? ಇದೆ. ಅವ್ರಿಗೆ ಹತ್ತತ್ರ ನಮ್ಮಲ್ಲಿ 1,500,000 ಜನ ರೈತರು ರೇಷ್ಮೆ ಬೆಳೆಗಾರರು ಇದ್ದಾರೆ ಇಲ್ಲಿ. ಹತ್ತತ್ರ ಇನ್ನ ರೈತರು ಅವೇರ್ನೆಸ್ ಕೆಲವರಿಗೆ ಅವೇರ್ನೆಸ್ ಗೊತ್ತಾಗ್ತಾ ಇಲ್ಲ. ಅವರು ಮುಂದೆ ಬಂದ್ರೆ ಅವ್ರಿಗೂ ಮಾಹಿತಿ ಕೊಟ್ಟು ಅವ್ರಿಗೆ ಒಂದು ಅನುಕೂಲ ಆಗೋ ತರ ಮಾಡ್ತೀವಿ. ಸರ್, ತಾವು ಇಷ್ಟೊತ್ತು ಮಾತಾಡಿದ್ರ ರಮೇಶ್ ಸರ್ ಮತ್ತೆ ದಿಲೀಪ್ ಅವರು. ನಿಮ್ಮಿಬ್ರಿಗೂ
ಧನ್ಯವಾದಗಳು. ನಮ್ಮ ನಾಡಿಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮತ್ತೆ ನಮ್ಮ ವೀಕ್ಷಕರ ಕಡೆಯಿಂದ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಥ್ಯಾಂಕ್ಸ್.